ಮೆಟ್ರೋ ಅಂದ್ರೆ ಸುರಕ್ಷಿತ ಸಾರಿಗೆ, ಮೆಟ್ರೋ ಅಂದ್ರೆ ವೇಗದ ಸಾರಿಗೆ. ಆದ್ರೆ ಮೆಟ್ರೋದಲ್ಲಿ ಆಗ್ತಾ ಇರೋ ಸಾಲು ಸಾಲು ಕಿರುಕುಳ ಪ್ರಕರಣಗಳು ಮಹಿಳೆಯರು ಬೆದರುವಂತೆ ಮಾಡಿವೆ. ಹೊಸ ವರ್ಷದ ದಿನವೇ ಪೋಲಿಯೊಬ್ಬ ದುಷ್ಕೃತ್ಯ ಎಸಗಿದ್ದು ಇವತ್ತು ಬಯಲಾಗಿದೆ. ಮತ್ತೊಂದೆಡೆ ಸ್ಪಾ ಹೆಸರಿನಲ್ಲಿ ಮಾಂಸದಂಧೆ ಮಾಡುತ್ತಿದ್ದವರಿಗೆ ಸಿಸಿಬಿ ಶಾಕ್ ಕೊಟ್ಟಿದೆ. ಮೆಟ್ರೋ ಬೆಂಗಳೂರಿಗರ ಜೀವನಾಡಿ. ಧೂಳು ಹೊಗೆ ಅನ್ನೋ ಸಂಕಷ್ಟ ಇಲ್ಲ, ಟ್ರಾಫಿಕ್ ಜಾಮ್ ಕಿರಿಕಿರಿ ಇಲ್ಲ. ಹೀಗಂತ ಎಲ್ಲರೂ ಮೆಟ್ರೋ ಹತ್ತಾರೆ. ಆದ್ರೆ ಅದೇ ಮೆಟ್ರೋದಲ್ಲಿ ಮತ್ತೊಂದು ಕಿರಿಕಿರಿ ಶುರುವಾಗಿದೆ. ಮೆಟ್ರೋದಲ್ಲಿ ಪುಂಡಪೋಲಿಗಳ ಕಿರುಕುಳ, ಯುವತಿಯ ಖಾಸಗಿ ಅಂಗ ಮುಟ್ಟಿ ಪಾಪಿ ವಿಕೃತಿ. ಅಂದು ಜನವರಿ 1 ಎಲ್ಲರಿಗೂ ಕೂಡ ಹೊಸ ವರ್ಷದ ಸಂಭ್ರಮ. ಆಕೆಯೂ ಕೂಡ ಎಂದಿನಂತೆ ಸಂತೋಷದಿಂದ ಕಚೇರಿಗೆ ಹೊರಟಿದ್ದಳು. ಆದರೆ ಮೆಟ್ರೋ ರೈಲಿನಲ್ಲಿ ಕಾಮಕ್ರಿಮಿಯೊಬ್ಬನಿಂದ ಲೈಂಗಿಕ ಕಿರುಕುಳ ಎದುರಿಸಿದ್ದಾಳೆ. ಅವತ್ತು ಜನವರಿ 1 ಇಡೀ ಬೆಂಗಳೂರು ಹೊಸ ವರ್ಷದ ಸಂಭ್ರಮದಲ್ಲಿತ್ತು. ಆದರೆ ಅದೇ ದಿನ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಈ ಕಿಡಿಗೇಡಿ ತನ್ನ ನೀಚ ಬುದ್ಧಿ ತೋರಿಸಿದ್ದ. ತನ್ನ ಮುಂದೆ ಹೋಗ್ತಾ ಇದ್ದ ಯುವತಿಯ ಖಾಸಗಿ ಅಂಗಾಂಗ ಮುಟ್ಟಿದ್ದ. ಇದು ಯುವತಿಗೆ ಗೊತ್ತಾಗ್ತಿದ್ದಂತೆ ಭದ್ರತಾ ಸಿಬ್ಬಂದಿಯ ಗಮನಕ್ಕೆ ತಂದಿದ್ಲು. ಆಗ್ಲೇ ನೋಡಿ ಪಾಪಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದ. ಇವಾಗ ಬರ್ಬೇಕು, ಪನಿಷ್ಮೆಂಟ್ ಸಿಗ್ಬೇಕಿದ್ದಕ್ಕೆ. ಇನ್ನೊಂದ್ಸತಿ ಯಾರು ಮಾಡಕ್ಕೆ ನನ್ನನ್ನು ಬಿಟ್ಟು ಬಿಡಿ, ಸಾರಿ ನನ್ನನ್ನು ಬಿಟ್ಟು ಬಿಡಿ ಅಂತ ಕೇಳ್ಕೊಳ್ತಾ ಇದ್ದ. ಆದ್ರೆ ಯುವತಿ ಮಾತ್ರ ನಿನ್ನಂಥವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಲೇ ಭದ್ರತಾ ಸಿಬ್ಬಂದಿಗೆ ಒಪ್ಪಿಸಿದ್ಲು. ವಿಷಯ ಏನಂದ್ರೆ ಕಳೆದ ನವೆಂಬರ್ 20ರಂದು ಇದೇ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಇಂಥದ್ದೇ ಕೃತ್ಯ ನಡೆದಿತ್ತು. ಡಿಸೆಂಬರ್ 7ರಂದು ರಾಜಾಜಿನಗರ ನಿಲ್ದಾಣದಲ್ಲೂ ಲೋಕಿ ಅನ್ನೋನು ಮಹಿಳೆಗೆ ಕಿರುಕುಳ ಕೊಟ್ಟಿದ್ದ. ಸಾಲು ಸಾಲು ಕಿರುಕುಳ ಪ್ರಕರಣಗಳು ಮಹಿಳಾ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿವೆ. ನಾವು ಏನು ಕಿರುಕುಳ ಅನುಭವಿಸ್ತಾ ಇದ್ದೀರಾ ಆ ಮಹಿಳೆಯರು ಖಂಡಿಸ್ಬೇಕು. ಇದೇ ತರ ಪದೇ ಪದೇ ಕಿರುಕುಳ ನಡೀತಾನೆ ಇದ್ರೆ ಲೈಂಗಿಕವಾಗಿ ದಯವಿಟ್ಟು ನಾವು ಮಹಿಳೆಯರು ಸುಮ್ಮನೆ ಇರಲ್ಲ. ನಾವು ಇದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಪ್ರತಿಭಟನೆ ಮೆಟ್ರೋ ಸ್ಟೇಷನ್ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀವಿ. ನಮ್ಮ ಮೆಟ್ರೋ ರೈಲಿನಲ್ಲಿ ಕಳೆದ 3 ತಿಂಗಳಿನಲ್ಲಿ 3 ಲೈಂಗಿಕ ಕಿರುಕುಳ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಮಹಿಳೆಯರಿಗೆ ಮೆಟ್ರೋ ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆಯನ್ನು ಕೂಡ ಹುಟ್ಟಾಕಿರುವಂತದ್ದು. ಸ್ಪಾ ಹೆಸರಲ್ಲೇ ಖುಲ್ಲಂ ಖುಲ್ಲಾ ಮಾಂಸದ ದಂಧೆ. 34 ಗ್ರಾಹಕರು ಲಾಕ್, 44 ಯುವತಿಯರ ರಕ್ಷಣೆ. ಬೆಂಗಳೂರಿನಲ್ಲಿ ಗಲ್ಲಿಗೊಂದರಂತೆ ಸ್ಪಾಗಳು ತಲೆ ಎತ್ತಿವೆ. ದಿನವಿಡೀ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡಿ ಬರೋರು ಸ್ಪಾಗೆ ಬಂದು ಮಸಾಜ್ ಮಾಡಿಸ್ಕೊಳ್ತಾರೆ, ರಿಲ್ಯಾಕ್ಸ್ ಆಗ್ತಾರೆ. ಆದ್ರೆ ಕೆಲ ಸ್ಪಾಗಳಲ್ಲಿ ಆಗ್ತಿರೋದೇ ಬೇರೆ. ಇದಕ್ಕೆ ಸಾಕ್ಷಿಯೇ ಈ ಬಿಗ್ ರೇಡ್. ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿರೋ ನಿರ್ವಾನ್ ಇಂಟರ್ನ್ಯಾಷನಲ್ ಸ್ಪಾ ಸೆಂಟರ್ ಇದು. ಈ ಸ್ಪಾ ಮೇಲೆ ನೆನ್ನೆ ಸಿಸಿಬಿ ದಾಳಿ ಮಾಡಿತು. ಬಹುಮಹಡಿ ಕಟ್ಟಡದಲ್ಲಿ 34 ರೂಮ್ಗಳಿದ್ದು B2B ಹೆಸರಲ್ಲಿ ಇಲ್ಲಿ ವೇಶ್ಯಾವಾಟಿಕೆ ನಡೆಸ್ತಿರೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ದಾಳಿ ಮಾಡಿದ್ದ ಸಿಸಿಬಿ 34 ಗ್ರಾಹಕರನ್ನ ವಶಕ್ಕೆ ಪಡೆದಿದ್ದು 44 ಯುವತಿಯರನ್ನ ರಕ್ಷಣೆ ಮಾಡಿದೆ. ವಿದೇಶಿಗರು ಯುವತಿಯರನ್ನ ಇಟ್ಕೊಂಡು ಇಲ್ಲಿ ಮಾಂಸದ ದಂಧೆ ಮಾಡ್ತಿದ್ದು ಮಾಲೀಕ ಅನಿಲ್ನನ್ನ ಅರೆಸ್ಟ್ ಮಾಡಲಾಗಿದೆ. ಕಿರಣ್ ಸೂರ್ಯ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.